ನಶೆ ಮುಕ್ತ ನಿಮ್ಮನ್ನುಗೊಳಿಸಲಿಕ್ಕಲ್ಲ, ನೀವು ಅದಕ್ಕೆ ಬೇಕಾಗಿ ಕೆಲಸ ನಿರ್ವಹಿಸಬೇಕು. ಒಂದು ಕ್ಯಾಂಪಸ್, ಆ ಕ್ಯಾಂಪಸ್ನ ಒಳಗಡೆ ಇವತ್ತು ಮಾದಕ ವ್ಯಸನ ಯಾವ ರೀತಿಯಲ್ಲಿ ನುಗ್ತಾ ಇದೆ ಅಂತ ಕೇಳಿದರೆ, ಕಳೆದ ವಾರ ಒಬ್ಬ ಆಟೋ ಡ್ರೈವರ್ ನನಗೆ ಕಾಲ್ ಮಾಡಿದರು. ಅವ್ರು ಹೇಳಿದರು ಅವರ ಮಗುವಿಗೆ ಒಂದು 10-12 ವರ್ಷ ಪ್ರಾಯ, ನಿಮ್ಮ ಹಾಸ್ಟೆಲಲ್ಲಿ ಸೇರಿಸಿಕೊಳ್ಬೇಕು ಅಂತ ಕೇಳಿದರು. ನಾನು ಕೇಳಿದೆ, ಅಷ್ಟು ಸಣ್ಣ ಪ್ರಾಯದಲ್ಲಿ ಯಾಕೆ ಹಾಸ್ಟೆಲಲ್ಲಿ ಸೇರಿಸಬೇಕು ಅಂತ. ನಾನು ಆಟೋ ಡ್ರೈವರು, ಆಟೋ ಓಡಿಸ್ತಾ ಇದ್ದೇನೆ ಮಂಗಳೂರು ನಗರದಲ್ಲಿ. ವಿದ್ಯಾರ್ಥಿಗಳು ನನ್ನ ಆಟೋದಲ್ಲಿ ಸಂಚರಿಸ್ತಾರೆ. ದೈನಂದಿನ ಅವರ ಪರಿಸ್ಥಿತಿ ಕಾಣುವಾಗ ಹೆದರಿಕೆ ಆಗ್ತಾ ಇದೆ ಅಂತೇಳಿ. ಆ ಪರಿಸ್ಥಿತಿಗೆ ನಮ್ಮ ಮಂಗಳೂರು ಕಳೆದ ತಿಂಗಳು ಸೌದಿ ಅರೇಬಿಯಾದಲ್ಲಿ ಒಂದು ತಿಂಗಳಲ್ಲಿ 120 ಕರಾವಳಿಗರನ್ನು ಸೌದಿ ಅರೇಬಿಯಾದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಕಾರಣ ಇಷ್ಟೇ, ಡ್ರಗ್ಸ್, ಮಾದಕ ವ್ಯಸನ. ನೀವು UAEಗೆ ಹೋಗಿ, ದುಬೈಗೆ ಒಂದು ಬಿಟ್ಟರೆ ಬಾಕಿ ಅಲ್ಲಿನ ಯಾವ ಸ್ಟೇಟಿಗೂ ಕೂಡ ಮಂಗಳೂರಿಗರಿಗೆ ವೀಸಾ ಅಪ್ಲೈ ಆಗ್ತಾ ಇಲ್ಲ, ವೀಸಾ ಪಾಸ್ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಇದೇ ಡ್ರಗ್ಸ್ ಸಪ್ಲೈ. ಈ ರೀತಿಯಲ್ಲಿ ಮುಂದುವರಿದರೆ ಹೇಳಿ ಬರ್ತಾ ಇರುವಂಥದ್ದು, ಈ ಸಮಸ್ಯೆ ಒಬ್ಬ ವ್ಯಕ್ತಿಯದ್ದು ಮಾತ್ರ ಅಲ್ಲ, ನನ್ನ ಸಮಸ್ಯೆ, ನನ್ನ ಒಂದು ವಿಚಾರ ಅಂತಾದರೆ ನಾನು ಮಾತ್ರ ಬದಲಾಗಬೇಕಾದದ್ದು. ಇದು ಸಮಾಜವನ್ನು, ನಿಮ್ಮ ಭವಿಷ್ಯವನ್ನು, ಒಂದೆರಡು ಮಂದಿ ಇಂತಹ ಕೆಲಸದಲ್ಲಿ ಏರ್ಪಡುವುದರಿಂದ ಇಡೀ ಸಮಾಜಕ್ಕೆ, ಇಡೀ ನಿಮ್ಮ ಭವಿಷ್ಯಕ್ಕೆ, ಇಡೀ ಸಮಾಜದ ಭವಿಷ್ಯಕ್ಕೆ ಅದು ತೊಂದರೆ ಆಗ್ತಾ ಇದೆ. ಇದನ್ನು ಬದಲಾಯಿಸಬೇಕಾದದ್ದು ಯಾರು ಅಂತ ಕೇಳಿದರೆ, ಅದು ನಾವೆಲ್ಲರೂ ಕೂಡ ಸೇರಿಕೊಂಡೆ. ಸುಹೇಲ್ ಕಂದಕ್ರ ಅವರ ಆ ಒಂದು ಲೀಡರ್ಶಿಪ್ನಲ್ಲಿ ರೈಟ್ ಟೈಮಲ್ಲಿ ಈ ಕೆಲಸ ಕೇಳಿದ್ದೇವೆ. ಒಂದು ದಕ್ಷವಾದಂತಹ ಒಂದು ಆಡಳಿತ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಮ್ಮೆಯಾಗಿ ಈ ಸಂದರ್ಭದಲ್ಲಿದೆ. ಎರಡನೇದಾಗಿ, ಈ ಒಂದು ಕ್ಯಾಂಪೈನ್ನಲ್ಲಿ ಶಿಕ್ಷಣ ಸಂಸ್ಥೆಗಳು ಸೇರಿಕೊಂಡಿದೆ, ಮಾಧ್ಯಮಗಳು ಸೇರಿಕೊಂಡಿದೆ, ಇಲ್ಲಿನ ಆಡಳಿತ ವ್ಯವಸ್ಥೆ ಸೇರಿಕೊಂಡಿದೆ. ಎಲ್ಲರೂ ಕೂಡ ಸೇರಿಕೊಂಡಂತಹ ಒಂದು ಒಳ್ಳೆಯ ಸಂದರ್ಭ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿಕೊಂಡ್ರೆ ಖಂಡಿತವಾಗಿಯೂ ಕೂಡ ನಾಳೆಯ ನಮ್ಮ ಮಕ್ಕಳ ಭವಿಷ್ಯಕ್ಕೆ, ನಮ್ಮ ಒಳ್ಳೆಯ ಕರಾವಳಿ ಅನ್ನುವಾಗ ಹೆಮ್ಮೆ ಇತ್ತು. ಎಲ್ಲಿ ಹೋದರೂ ಕೂಡ ಕರಾವಳಿಗಳಿದ್ದಾರೆ, ಬುದ್ಧಿವಂತರು, ಬುದ್ಧಿವಂತಿಕೆಗೆ ಹೆಸರುವಾಸಿಯಾದವರು ಎನ್ನುವಂತಹ ಒಂದು ಹೆಸರಿತ್ತು. ಆದರೆ ಒಂದೆರಡು ವಿಚಾರಗಳು ನಮ್ಮ ಕರಾವಳಿಯ ಹೆಸರು ಕೆಡಿಸುವಾಗ, ಅದೆಲ್ಲ ನಾವು ಇಂಥವರು ಅಂತೇಳಿ ತೋರಿಸಿಕೊಳ್ಳಿಕ್ಕೆ, ಮತ್ತೆ ಆ ಹೆಮ್ಮೆಯನ್ನು ಹಿಂಪಡೆದುಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಆಗಬೇಕು. ಇನ್ನೊಂದು, ಇವರೆಲ್ಲರೂ ಕೂಡ ಸೇರಿಕೊಂಡಿರುವುದರಿಂದ ಒಂದು ವಿಚಾರವನ್ನು ಕೂಡ, ಈ ವಿಚಾರದಲ್ಲಿ ಅನುಭವ ಸ್ವಲ್ಪ ಇರುವುದರಿಂದ ನಾವು ಪ್ರತಿ ವರ್ಷ ಈ ವಿಚಾರದಲ್ಲಿ ಕ್ಯಾಂಪೇನ್ ಹಮ್ಮಿಕೊಳ್ತೇವೆ. ಆ ಸಂದರ್ಭದಲ್ಲಿ ಕಳೆದ ವರ್ಷ ಕ್ಯಾಂಪೇನ್ ಹಮ್ಮಿಕೊಂಡಾಗ ನಮ್ಮ ಪುತ್ತೂರಿನ ಸನ್ಮಾನ್ಯ ಶಾಸಕರೊಂದಿಗೆ ನಾನೊಂದು ಬೇಡಿಕೆ ಇಟ್ಟಿದ್ದೆ. ವಿಧಾನಸಭೆಯಲ್ಲೂ ಕೂಡ ತಾವು ಈ ವಿಚಾರವನ್ನು ಮಂಡಿಸಬೇಕು, ಜಿಲ್ಲೆಗೊಂದು ಡಿ-ಅಡಿಕ್ಷನ್ ಸೆಂಟರ್ ಬೇಕು ಅಂತೇಳಿ. ಇನ್ನೇನು ಬಲಿಯಾಗುವವರಿಗೆ ಬೇಲಿ ಹಾಕ್ಬೋದು, ಆದರೆ ಬಲಿಯಾದವರಿದ್ದಾರೆ, ಅವರಿಗೇನು ಪರಿಹಾರ ಅಂತೇಳಿ. ನಾನು ಭಾಷಣ ಮಾಡಿದರೆ ಅವರು ಬದಲಾಗಲ್ಲ, ಕಾನೂನಿನ ಮುಂದೆಯೂ ಕೂಡ ಅವರು ಬದಲಾಗಲ್ಲ. ಕಾನೂನಿನ ಗೌರವಾನ್ವಿತ ಅಧಿಕಾರಿಗಳಿದ್ದಾರೆ, ಅವರಿಗೆ ಗೊತ್ತಿರಬಹುದು, ಅವರು ದೊಡ್ಡ ಸಂಕಷ್ಟ ಈ ವಿಚಾರದಲ್ಲಿ. ನಾನು ತಿಳಿದಂತೆ ಒಂದು ಹೆತ್ತ ತಂದೆ ತಾಯಿ ಇರುತ್ತಾರೆ, ಇನ್ನು ಏನೂ ಬೆಳೆದು ಬರುವಂತಹ ಮಕ್ಕಳು, ಇವರ ಮುಂದೆ ಕಾನೂನನ್ನು ಯಾವ ರೀತಿಯಲ್ಲಿ ಹೇರಬೇಕು, ಇವರಿಗೆ ಕಾನೂನು ಕೂಡ ಕೆಲವೊಮ್ಮೆ ಅವರನ್ನು ಸರಿಪಡಿಸಲಾಗದಂತಹ ಸಂದರ್ಭ. ಈ ಸಂದರ್ಭದಲ್ಲಿ ಭಾಷಣಗಳು ಅವರನ್ನು ಬದಲಾಯಿಸಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅವರಿಗೆ ಬೇಕಾದಂತಹ ವೈದ್ಯಕೀಯ ಟ್ರೀಟ್ಮೆಂಟ್ ಏನಿದೆ, ಆ ಟ್ರೀಟ್ಮೆಂಟ್ ಕೊಟ್ಟುಕೊಂಡೇ ಅವರನ್ನು ಬದಲಾಯಿಸಲಿಕ್ಕೆ ಸಾಧ್ಯ. ಆ ಸಂದರ್ಭದಲ್ಲಿ ಜಿಲ್ಲೆಗೊಂದು ಉತ್ತಮವಾದಂತಹ ಒಂದು ಡಿ-ಅಡಿಕ್ಷನ್ ಸೆಂಟರ್ನ ಅವಶ್ಯಕತೆ ಖಂಡಿತವಾಗಿಯೂ ಕೂಡ ಇದೆ. ಅದು ಸರ್ಕಾರಿ ಆಸ್ಪತ್ರೆಗಳು ಯಾವ ರೀತಿಯಲ್ಲಿದೆಯೋ ಆ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಸೆಂಟರ್ಗಳು ಬೇಕಾಗಬಹುದು ಅಂತೇಳಿ ಇವತ್ತಿನ ಪರಿಸ್ಥಿತಿಯಲ್ಲಿ ಅನಿಸ್ತಾ ಇದೆ. ಹಾಗೆ ಅಗತ್ಯ ಬರದಿರಲಿ ಅಂತೇಳಿ ಆಶಿಸೋಣ. ಆದರೂ ಕೂಡ ಇವತ್ತು ಬಲಿಯಾದವರಿಗೊಂದು ಪರಿಹಾರವಾಗಿ ಒಂದು ಡಿ-ಅಡಿಕ್ಷನ್ ಸೆಂಟರ್ನ ಕುರಿತು ಕೂಡ ಚಿಂತನೆ ನಡೆಸಬೇಕು ಅಂತೇಳಿ ಇರುವಂತಹ ಗೌರವಾನ್ವಿತ ನಾಯಕರ ಮುಂದೆ ಆ ಒಂದು ವಿಚಾರವನ್ನು ಕೂಡ ನಿಮ್ಮೊಂದಿಗೆ ಹಮ್ಮಿಕೊಳ್ತಾ, ಧರ್ಮಗಳೆಲ್ಲವೂ ಕೂಡ ಶಾಂತಿಯನ್ನು ಕಲಿಸಿರುವಂಥದ್ದು, ಸಹಬಾಳ್ವೆಯನ್ನು ಕಲಿಸಿರುವಂಥದ್ದು, ಪರಸ್ಪರ ಸೌಹಾರ್ದತೆಯಿಂದ ಬದುಕಲಿಕ್ಕೆ ಕಲಿಸಿರುವಂಥದ್ದು. 4,000ಕ್ಕಿಂತಲೂ ಅಧಿಕ ಜಾತಿಗಳು ನಮ್ಮ ದೇಶದಲ್ಲಿದ್ದರೆ, ಎಲ್ಲ ಜಾತಿಗಳಿಗೆ ವಿವಿಧವಾದಂತಹ ಆಶಯ ಆದರ್ಶಗಳಿರ್ಬೋದು, ಆದರೆ ಎಲ್ಲರೂ ಕೂಡ ಮಾನವೀಯತೆಯಲ್ಲಿ ಒಂದೇ ಆಶಯವನ್ನು ಮುಂದಿರಿಸಿದ್ದಾರೆ. ಆ ಮಾನವೀಯತೆಯಲ್ಲಿ ನೆಲೆ ನಿಲ್ಲಬೇಕಾದ್ರೆ, ಅಸಹಿಷ್ಣುತೆ ಹೋಗಲಾಡಬೇಕಾದ್ರೆ ಕೇವಲ ನಮ್ಮ
ಕೋಮು ಸೌಹಾರ್ದತೆಯ ಜೊತೆಗೆ ನಾವು ತೆಗೆದುಕೊಳ್ಳುವಂತಹ ಆಹಾರಗಳು, ನಾವು ಬದುಕುವಂತಹ ಪರಿಸರ, ನಾವು ತೆಗೆದುಕೊಳ್ಳುವಂತಹ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂತಹ ವಿಚಾರಗಳೆಲ್ಲವೂ ಕೂಡ ಹತೋಟಿಯಲ್ಲಿರಬೇಕು. ಒಳ್ಳೆಯ ಸ್ವಚ್ಛ ಸಮಾಜವನ್ನು ನಿರ್ಮಿಸೋಣ, ಅದಕ್ಕೆ ನಾವೆಲ್ಲರೂ ಕೂಡ ತಯಾರಾಗೋಣ ಎನ್ನುವ ಹಿತ ನುಡಿಯೊಂದಿಗೆ